അസ്സലാമലൈക്കും ഹായ് എവ്രിവൺ. എൻ്റെ ഞങ്ങ നല്ലൊരു അടിപൊളി ടേസ്റ്റിയായ സോജി റെസിപ്പി എങ്ങനെ ആക്കിയിട്ട് നോക്കുക. ഇത് ചുമ്മ പണ്ടത്തെ കാലത്തെ ഒരു റെസിപ്പി, ബട്ട് ആയെങ്കും നല്ല അടിപൊളി ടേസ്റ്റി തിക്കറ്. ഇത് മാംഗ്ലൂരിയൻസ് എല്ലാം മറന്ന ഒരു റെസിപ്പി. ഇതിൽ എങ്ങനെ ആക്കിയിട്ട് നോക്കുക. ಇದಕ್ಕೆ ನಾನಿവിടെ ಪ್ಯಾನ್ಗೆ ഒരു 3.5 ಟೇಬಲ್ ಸ್ಪೂನ್ ತರೆ ರವೆ ಇಟ್ಟೋಲ್ಲ. ಇದು ಬಾಂಬೆ ರವೆ ಚೊಲ್ಡರಲ್ಲೇ ಅದು. ಇದರ ಇಟ್ಟಿತ್ತು ಮೀಡಿಯಂ ಫ್ಲೇಮ್ಲಿ വെച്ചിത്തിದ್ರೆ ಡ್ರೈ ರೋಸ್ಟ್ ಹಾಕೋನು. ಮೀಡಿಯಂ ಟು ಲೋ ಫ್ಲೇಮ್ಲಿ ಬೇಯ್ಕೊನಿದ್ರೆ ಮ್ಯಾಂಗ್ಳೂರು ಸ್ಪೆಷಲ್ ರೆಸಿಪಿ ಇದು. ಬಟ್ ಇಪ್ಪೆ ಚೊಮ್ಮೆ ತಾಲ್ಮಾರ ಹಾಕ್ಯೊಂಟಿಲ್ಲ. നല്ല ടേസ്റ്റി തിക്കറ്. ഇത് ನನ್ನ ഉമ്മ ಯಾರೈತೆ ಹಾಕ್ರಿ ಈ ರೆಸಿಪಿ. അതേപോലെ ನನ್ನ ಮಕ್ಕಗೂ ಇದು ಮಸ್ತ್ ಇಷ್ಟ. ಈ ರೆಸಿಪಿ ಹಾಕೋಕೆ ಚೊಮ್ಮೆ ಟೈಮ್ വേണ്ട, ಬೇಗಮೇ ಅವರು. അതേപോലെ ടേസ്റ്റും നല്ല തിക്കറ്. നിങ്ങൾ ഇದ್ರೆ അവർക്ക് ട്രൈ ആക്കോರು. അതേപോലെ നിങ്ങളെ ഫീഡ്ബാക്ക് ചൊല്ലോರು. ഇതിൽ ഒരു അരോമ പണ്ടത്തോലോ ഇതേപോലെ ರೋಸ್ಟ್ ಹಾಕೋನು. ಪ್ಲೀಸ್ ಎಲ್ಲರೂ ಈ ವಿಡಿಯೋ ಸ್ಕಿಪ್ ಆಕಂಟೆ ಲಾಸ್ಟ್ ತೋಲು ನೋಕೋರು. അതേപോലെ ഞങ്ങളുടെ ചാനൽಗೆ എത്ര സപ്പോർട്ട് ആക്കി വയ്ക്കോರು. ಆರೆಲ್ಲ ಸಬ್ಸ್ಕ್ರೈಬ್ ಹಾಕಂಡು ನೋಕ್ಕಿಯೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು. ഇതിപ്പൂടെ ഫ്രൈ ആയിരു. ಇದಕ್ಕೆ ನಾನಿവിടെ 1 ಟೇಬಲ್ ಸ್ಪೂನ್ ಎತ್ತರ ಶಾವಿಗೆ ಇಟ್ಟೋಲ್ಲ. ಇದು ಆಪ್ಷನಲ್, ನಿಂಗೆ ಬೇನುಂಟ ಇಡ, ಇಲ್ಲಿ ಸ್ಕಿಪ್ ಹಾಕ. ಇದ್ರೊಟ್ಟಿಗೆ ತೆಲ್ಲು ರೋಸ್ಟ್ ಹಾಕಿಂಗೈತೆ. ಇದು ರೋಸ್ಟ್ ಹಾಕಿದೆ, ರೋಸ್ಟೆಡ್ ಶಾವಿಗೆ ಇಟ್ಟರೆ ನಾನು. ಬಟ್ ಅವ್ರು ತೆಲ್ಲು ಲೈಟ್ ತೆಲ್ಲು വെച്ചാവട്ടಂട്ട് ಇಟ್ಟರೆ ഇതിപ്പോൾ ರೋಸ್ಟ್ ಆಯ್ದ ಮೇಯಾವು. ಫ್ಲೇಮ್ ಆಫ್ ಹಾಕಿತ್ತು ಇದ್ರವ್ರು ಬೌಲ್ಗೆ ಇಟ್ಟದ್ದು ಬೈಕೋರು. ನೆಕ್ಸ್ಟ್ ഇവിടെ ഒരു എടുത്തേക്ക് 2 കപ്പ് എത്ര പാൽ വീത്തിയോ ഇല്ല.